ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಹತ್ತಾರು ಭಾಷೆಗಳ ಹೆತ್ತೋಳಮ್ಮ, ನಿನ್ನ ಮಡಿಲಲ್ಲಿ ಗಂಗೆ ತುಂಗೆ ನಗುತ್ತಾರಮ್ಮ. ಅನ್ಯರು ಬಂದರು ಮುದ್ದಾಡುವ ತಾಯಿ, ನಮ್ಮೋರ ಅಪ್ಪಿಕೊಂಡು ನಲಿದಾಡುವೆ. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ, ವಂದೇ ಮಾತರಂ ಎಂಬ ನಾಮದ ಗಂಧವಿದೆ. ನುಡಿಯೆಲ್ಲವನ್ನೇ ಧನ್ಯ. ಭಾರತಾಂಬೆ ನಿನ್ನ ಜನ್ಮದಿನ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶುಕ್ಲಾಂ ಭರದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಶ್ರೀ ಗುರುಭ್ಯೋ ನಮಃ. ಹಿಂದೂಸ್ಥಾನ ಗೊತ್ತೇನೋ, ಧರ್ಮ ಕಾಯೋ ಹಿಮಾಲಯ. ಹಿಂದೂ ಶಕ್ತಿ ಗೊತ್ತೇನೋ, ದುಷ್ಟಾರಿಷ್ಟ ವಸಾಲಯ. ಈ ಮಣ್ಣೆ ಋಷಿಗಳ ಕೋಟ, ಈ ಕಡಲು ಪರ್ವತತೀರ, ಈ ಗಾಳಿ ತುಂಬ ಪರಿಮಂತ್ರ. ಇಲ್ಲಿದೆ ಸದಾ ಸ್ವಾತಂತ್ರ್ಯ. ಕಡಕಡದಲ್ಲಿ ಗಡಿಯಾಗಲಿ, ದಶ ದಿಶೆಯಲ್ಲಿ ನುಡಿಯಾಗಲಿ. ವಂದೇ ಮಾತರಂ, ವಂದೇ ಮಾತರಂ. ನಿನ್ನ ಅನ್ನ ಇದು ಮರೆಯದಿರು, ಇಲ್ಲಿ ತಿಂದು ಅನಿ ನೆನೆಯದಿರು. ನಂಜಿನ ನಾಲಿಗೆ ನರುಗುವ ಆಯುಧ ಈ ವಂದೇ ಮಾತರಂ, ಈ ವಂದೇ ಮಾತರಂ. ಜಾತಿ ಧರ್ಮಗಳ ಒಕ್ಕೂಟ, ಒಡೆದು ಆಡದಿರು ಚೆಲ್ಲಾಟ. ದೇಶದ ದ್ರೋಹಕ್ಕೆ ಶಿರವನೇ ಪಡೆವುದು ಈ ವಂದೇ ಮಾತರಂ, ಈ ವಂದೇ ಮಾತರಂ. ಹೆತ್ತ ಕುಡಿಗಳ ಒತ್ತೆ ಇಟ್ಟರು ಟಿಪ್ಪು ತಾಯಿ ನೆಲಕ್ಕೆ, ಅಂತ ಹುಲಿಗಳು ಅಂತ ಕಲಿಗಳು ಬೇಕೋ ಈ ನೆಲಕ್ಕೆ. ಕೇಸರಿಯ ಬಿಳಿ ಪಚ್ಚೆ Attention! Now, national anthem engaged. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧ್ ಗುಜರಾತ್ ಮರಾಠ ದ್ರಾವಿಡ ಉತ್ಕಲ ಗಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲ ತರಂಗಾ. तव शुभ नामे जागे, तव शुभ आशीष मागे, गाहे तव जय गाथा. जन गण मंगलदायक जय हे भारत भाग्य
தாயின் மணிக்கொடி சொல்லுது ஜெயஹிந்த். தாயகம் காத்திட தன்னலம் போக்கிட சொல்லுக ஜெயஹிந்த். என் இந்திய தேசம் இது ரத்தம் சிந்திய தேசம் இது. என் இந்திய தேசம் இது ரத்தம் சிந்திய தேசம் இது. காந்தி மகான் வந்த கண்ணிய பூமி இது. தாயின் மணிக்கொடி சொல்லுது ஜெயஹிந்த். தாயகம் காத்திட தன்னலம் போக்கிட சொல்லுக ஜெயஹிந்த். வண்ணம் பல வண்ணம் நம் எண்ணம் ஒன்றல்லோ. பறவைகள் பலவன்றோ வானம் ஒன்றன்றோ. தேகம் பலவாகும் நம் ரத்தம் ஒன்றல்லோ. பாஷைகள் பலவன்றோ தேசம் ஒன்றன்றோ. பூக்கள் கொண்டு வந்தால் இது புண்ணிய தேசமடா. வாட்கள் கொண்டு வந்தால் தலை வாங்கிடும் தேசமடா. எங்கள் ரத்தம் எங்கள் கண்ணீர் இவை இரண்டும் கலந்த தெங்கள் சரிதமே. இது தீயில் எழுந்து வந்த தேசமே. தலை கொடுத்தார் அந்த அனைவருக்கும் தாயகமே எங்கள் முதல் வணக்கம். ತಾಯಿನ್ ಮಣಿಕ್ಕೊಡಿ ಸೊಲ್ಲುದು ಜೈ. ಸಂಗೊಳ್ಳಿ ರಾಯಣ್ಣಗೆ ಇವತ್ತು ಸಂಗೊಳ್ಳಿ ರಾಯಣ್ಣನ ಜನ್ಮದಿನ. ಬರ್ಲೆ ಜೋರ ಚಪ್ಪಾಳೆ. ಕ್ರಾಂತಿಕಾರಿಯಾಗಿ ಏಕೈಕವಾಗಿ ಹೋರಾಡಿದ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣ ಮತ್ತು ಸುಭಾಷ್ ಚಂದ್ರ ಬೋಸ್. ಏಕೈಕವಾಗಿ ಸೈನ್ಯ ಕಟ್ಟಿದ ಮಹಾನ್ ವ್ಯಕ್ತಿಗಳವರು. ಅವರಿಂದ ಸಾಕಷ್ಟು ಜನ ಇದ್ದಾರೆ, ಕಣ್ಮುಂದೆ ಕಾಣಿಸಿರೋದು ನಾವು ಹೇಳ್ತಾ ಇದ್ದೀವಿ. ಅವರೆಲ್ಲರಿಗೂ ನಮ್ಮ ವಂದನೆ. ಬನ್ನಿ. நம் சட்டம் புது வேகம் கொள்ளாதோ. வேகம் இருந்தால் தான் வெற்றிகள் ಉಂಟಾகும். ಮಕ್ಕಳದಲ್ಲ, ಶಾಲೆದಲ್ಲ, ಹೊರಗಿನದಲ್ಲ, ಯಾರಿಗೂ ಅಲ್ಲ. ನಮ್ಮ ವೈಯಕ್ತಿಕ ಕಾರಣದಿಂದ ಸಾಕಷ್ಟು ನೋವುಗಳು ಇರೋದ್ರಿಂದ ಅಷ್ಟು ಅದ್ದೂರಿಯಾಗಿ ಮಾಡಲಿಕ್ಕೆ ಮನಸ್ಸು ಆಗ್ತಾ ಇಲ್ಲ. ಯಾಕೆಂದರೆ ದೇವರ ಮನೆಯಲ್ಲಿ ಒಂದು ದೇವರು ಇದ್ರೇನೆ ಆ ಗುಡಿಗೊಂದು ಅರ್ಥ. ಆ ಗುಡಿಯಲ್ಲಿ, ಆ ಗರ್ಭಗುಡಿಯಲ್ಲಿ ದೇವರೇ ಇಲ್ಲ ಅಂತಂದಾಗ ಯಾರು ಪೂಜೆ ಮಾಡ್ತೀರಾ? ಸೊ ಆ ಥರ ಒಂದು ಮನಸ್ಥಿತಿಯಲ್ಲಿ ನಾವಿದ್ದಾಗ ನಮ್ಮ ಕರ್ತವ್ಯನೂ ಬಿಡೋಕ್ಕಾಗಲ್ಲ. ಸೊ ಕರ್ತವ್ಯನ ಪಾಲಿಸ್ಬೇಕು. ಭಗವಂತ ಕೊಟ್ಟಿರೋದು, ಕೊಡೋನವನು ತಗೊಳೋನವನು. ಕೊಟ್ಟಾಗ ಸಂತೋಷ ಪಡ್ತೀವೋ ತಗೊಂಡಾಗಲೂ ಅಷ್ಟು ಸಂತೋಷ ಪಡಬೇಕಾಗತ್ತೆ. ನೀವೆಲ್ಲ ನೋಡಿರ್ಬೇಕು, ಕಳೆದ ಬಾರಿ ಮೆರವಣಿಗೆಲ್ಲ ಮಾಡಿದಾಗ ನನ್ನ ಮಗಳಿದ್ದು ಮಾಡಿದ್ದು ಎಲ್ಲ ನೋಡಿರ್ಬೇಕು. ಸೊ ನಾನು ಅಲ್ಲಿಗೆ ಹೋಗಲ್ಲ, ತುಂಬ ಎಮೋಷನಲ್ ಆಗಿಬಿಡುತ್ತೆ. ಹಾಗಾಗಿ ಅವಳು ನಮ್ಮ ಜೊತೆಗೆ ಇದ್ದಾಳೆ, ಸದಾ ನನ್ನ ಜೊತೆಲೇ ಇದ್ದು ಅಣ್ಣನಿಗಾಗಲಿ ಅಮ್ಮನಿಗಾಗಲಿ ಅಪ್ಪನಿಗಾಗಲಿ ಅವತ್ತು ಯಾಕೆ ಬೆನ್ನೆಲುಬಾಗಿದ್ಲೋ ಇವತ್ತು ಅದೇ ರೀತಿ ಬೆನ್ನೆಲುಬಾಗಿದ್ದಾಳೆ, ಮಾಡ್ತಾಳೆ. ಈಗ ನಿಮಗೆ ಒಂದು ವಿಶೇಷವಾದ ಕಾರ್ಯಕ್ರಮ ತೋರಿಸ್ಬೇಕು ಅಂತ ಮೊದಲನೇ ಭೋಜರಾಜ್. ಈ ಮಗು ಮಾತಾಡಲ್ಲ, ಕಿವಿ ಕೇಳಿಸಲ್ಲ, ಆದರೆ ಇವನ್ ಮುಂದೆ ನಾವ್ಯಾರೂ ಅಷ್ಟೊಂದು ಓವರ್ಟೇಕ್ ಮಾಡಿ ಸಾಧ್ಯ ಇಲ್ಲ. ನಾನು ಗಾಡಿಯಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ರೂಟ್ ಏನು ಚೇಂಜ್ ಆಗ್ಬಿಟ್ರೆ ತಕ್ಷಣ ಇನ್ಫಾರ್ಮ್ ಮಾಡ್ತಾನೆ. ಒಂದು ಮಗು ಮಿಸ್ಸಾದ್ರೆ ಯಾಕೆ ಅಂತ ಕೇಳ್ತಾನೆ. ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾಗ ನಾವೇನಾದ್ರು ತಪ್ಪು ಮಾಡಿದ್ರೆ ಇದು ಅವತ್ತು ಹಿಂಗೆ ಮಾಡಿದ್ರೆ ಇದು ಯಾಕೆ ಹಿಂಗೆ ಮಾಡಿದ್ದಿಲ್ಲ, ಅದಕ್ಕೆ ಉತ್ತರ ಕೊಡೋರ್ಗು ಅವ್ನು ಬಿಡೋಲ್ಲ. ಅದು ಅವನು ಕ್ಲಿಯರಿಟಿ ತಗೊಂಡ್ಬಿಡ್ಬೇಕು ಅಂತ ಅಷ್ಟು ಕ್ಯೂರಿಯಾಸಿಟಿ ಅವನಿಗಿದೆ. ಸೊ ಈ ಮಗು ಏನು ಮಾಡಿದಾನೆ ಅಂತಂದ್ರೆ 7ನೇ ಕ್ಲಾಸ್ವರೆಗೂ ನಾರ್ಮಲ್ ಸ್ಕೂಲಲ್ಲಿ ಓದ್ದ. ಅವನಿಗೆ ಯಾವುದೇ ಅವನ ಹೆಸರು ಬರ್ತಾ ಇದ್ದ ಅಷ್ಟೇ, ಮಿಕ್ಕಿದೇನು ಬರ್ತಾ ಇಲ್ಲ. ಒಂದು ಸೆಂಟೆನ್ಸ್ ಬರ್ತಾ ಇಲ್ಲ, ಒಂದು ಪದ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಒಂದ್ಸರಿ ನಮ್ಮ ಮಗಳನ್ನ ದೇವ್ರು ಕರ್ಕೊಂಡಾಗ 1 ವಾರ ಪೂರ್ತಿ ನಮ್ಮ ಮನೆಯವ್ರು ಮನೇಲಿದ್ರು.
ಅದು ಜ್ಯೋತಿ ನೋಡ್ಕೊಬೇಕಾಗಿತ್ತು, ಒಬ್ರು ಇರಬೇಕು ಅಂತೇಳಿ ಒಬ್ರು ಅಲ್ಲಿದ್ದು. ಇವನು ಡೈರಿ ಬರೆಯೋಕೆ ಮಕ್ಕಳಿಗೆ ಹೆಂಗ್ ಬರೆಯೋದು, ವಿಡಿಯೋ ಕಾಲಲ್ಲಿ ಸೈನ್ ಲ್ಯಾಂಗ್ವೇಜ್ ಮಾಡಿದ್ರೆ ಡೈರಿ ಬರೆದು ಕಳಿಸ್ತಾ ಇದ್ದ ಪೇರೆಂಟ್ಸ್ಗೆ. ಎಲ್ಲೂ ಒಂದು ಮಿಸ್ಟೇಕ್ ಇಲ್ಲ, ಯಾರೂ ಒಂದು ಕಂಪ್ಲೇಂಟ್ ಇಲ್ಲ, ಯಾರು ಬರ್ದಿದ್ದ ಡೈರಿ ಯಾರು ಬರೆದಿದೆ, ಇದು ಅರುಣಾ ಮೇಡಮ್ ಹ್ಯಾಂಡ್ ರೈಟಿಂಗ್ ಅಲ್ವಲ್ಲ, ಇದು ಚೇಂಜ್ ಇದೆಯಲ್ಲ ಅಂತ ಕೇಳಿ ಆಗ ಭೋಜರಾಜ್ ಬರ್ದಿದ್ದು ಅಂತ ಹೇಳಿ ತೋರಿಸಿದಂತ ಒಂದು ಸಂದರ್ಭ. ಆ ಸುಸಂದರ್ಭ ಮರೆಯೋಕ್ಕಾಗಲ್ಲ. ಈಗ ನಿಮ್ಮೆಲ್ಲರ ಕಣ್ಣು ಮುಂದೆ ಅವನು ಮೇಡಮ್ ಹೇಳೋದನ್ನ ಬರೆದು ತೋರಿಸ್ತಾನೆ ಬೋರ್ಡಲ್ಲಿ, ತಾವೆಲ್ಲರೂ ನೋಡ್ಬೇಕು. ಚೇರ್ ಇಲ್ಲ ಹಾಕೊಂಡ್ಬಿಡಿ, ಇಲ್ಲಿ ಎಲ್ಲರೂ ಕಾಣಿಸಲ್ಲ ತೆಗಿದ್ಯಾ. పుణ్యభూమినాదేశం నమో నమామి, అన్యభూమినాదేశం సదా స్మరామి. పుణ్యభూమినాదేశం నమో నమామి, ధన్యభూమినాదేశం సదా స్మరామి. నన్ను కన్న నాదేశం నమో నమామి, అన్నపూర్ణనాదేశం సదా స్మరామి. మహామహుల కన్న తల్లి నా దేశం, మహోజ్వలిత చరిత కన్న భాగ్యోదయ దేశం నా దేశం. పుణ్యభూమి నా దేశం నమో నమామి, ధన్యభూమి నా దేశం సదా స్మరామి. అదిగో ఛత్రపతి ధ్వజమెత్తిన ప్రజాపతి, మతోన్మాద శక్తులు చురకత్తులు ఝడిపిస్తే మానవతుల మాంగల్యం మరుట గలుపుతుంటే, ఆ క్షుద్ర రాజకీయానికి రుద్రనేత్రుడై లేచి మాతృభూమి నుదుటిపై నెత్తుటి తిలకం దిద్దిన మహావీరుడు సార్వభౌముడు. అడుగో హరిభయంకరుడు కట్ట బ్రహ్మణ, అది వీర పాండ్య వంశాంకుర సింహ గర్జన. అడుగో హరిభయంకరుడు కట్ట బ్రహ్మణ, అది వీర పాండ్య వంశాంకుర సింహ గర్జన. జంతుకు కట్టాలి రచిస్తూ నారు కోసావా, నీరు పెట్టావా, కోత కోసావా, కుప్పనూర్చావా? ఒరే తల్ల కుక్క, కష్టజీవుల ముఖ్య వెతుకులు తిని బతికే నీకు శిస్తందు కట్టాలరా అని ఫెళ ఫెళ సంఖ్యళ్ళు దెంచి స్వరాజ్య పోరాటమెంచి ఉరి కొయ్యల ఉగ్గుపాలు తాగాడు. కన్న భూమి ఒడిలోనే ఒరిగాడు. పుణ్యభూమి నా దేశం నమో నమామి, ధన్యభూమి నా దేశం సదా స్మరామి. నన్ను కన్న నా దేశం నమో నమామి, అన్నపూర్ణ నా దేశం సదా స్మరామి. అదిగదిగో అదిగదిగో ఆకాశం భళ్ళున తెల్లారి వస్తున్నాడదిగో మన అగ్గి పిడుగు అల్లూరి. ఎవడు రారా భరత జాతిని కప్పమడిగిన తుచ్చుడు, ఎవడు ఎవడా పొగరు పట్టిన చల్ల దొరగాడెవ్వడు. బ్రతుకు తెరువుకు దేశమొచ్చి బానిసలుగా మమ్ము నెంచి పన్నులడిగే కొమ్ములొచ్చిన దమ్ములెవడికి వచ్చరా? బడుగు జీవులు భగ్గుమంటే ఉడుకు నెత్తురు ఉప్పెనైతే, ఆ చంద్ర నిప్పుల దండ్ర గొడ్డలి పన్ను గడతది చూడరా. అన్నా మన్నెందొర అల్లూరిని చుట్టుముట్టి మంది మార్బల మెట్టి మరపి రంగులెక్కు పెట్టి 100 గుళ్ళు ఒక్కసారి పేల్చితే వందే మాతరం వందే మాతరం వందే మాతరం అన్నది ఆకాశం.
ಸಾಧು ಹಿಂದು ಫೌಜು ದಳಪತಿ ನೇತಾಜಿ ಅಖಂಡ ಭರತ ಜಾತಿ ಕನ್ನ ಮರೋ ಶಿವಾಜಿ ಸಾಯುಧ ಸಂಗ್ರಾಮಮೇ ನ್ಯಾಯಮನಿ స్వతంత్ర భారతావని మన స్వర్గమని ప్రతి మనిషి ఒక సైనికుడై ప్రాణార్పణ చెయ్యాలని హిందూ ఫౌజు జై హిందని నడిగాడు గగన సిగల గగసి కనుమరుగైపోయాడు జోహార్ జోహార్ సుభాష్ చంద్ర బోస్ జోహార్ జోహార్ సుభాష్ చంద్ర బోస్ గాంధీజీ కలలు గన్న స్వరాజ్యం సాధించే సమరంలో అమర జ్యోతులై వెలిగే ధృవతారల కన్నది ఈ దేశం చరితార్థుల కన్నది నా భారతదేశం నా దేశం పుణ్యభూమి నా దేశం నమో నమామి ధన్యభూమి నా దేశం సదా స్మరామి నన్ను కన్న నా దేశం నమో నమామి అన్నపూర్ణ నా దేశం సదా స్మరామి सुन मितवा तुझको क्या डर है रे ये धरती अपनी है अपना अंबर है रे ओ मितवा सुन मितवा तुझको क्या डर है रे धरती अपनी है अपना अंबर है रे तू आजा रे ನೋಡ ಹೇಗಿದೆ ಅಂತ Good morning everyone. My name is Tanish Gaura. Happy Independence Day to all. I am going to speak about Kittur Rani Chennamma few lines. She was queen on Kittur. She was born on 14 November 1778 in Karnataka. She was woman freedom fighter first in India. Why should I give you salt? Why should I give you fat? ನಿಮಗೆ ಯಾಕೆ ನಾನು ಮಣ್ಣು ಕೊಡಬೇಕು ಕಪ್ಪ ಯಾಕೆ ಕೊಡಬೇಕು ಜೈ ಹಿಂದ್ ಜೈ ಕರ್ನಾಟಕ ತನಿಷ್ ಗೌಡ ಲಾಂಡ್ರಿ 100 ಹುಡುಗ ಸೊ ಒಂದು ಸ್ಪೆಲ್ಲಿಂಗ್ಸ್ ಒಂದು 5-6 ಸೆಂಟೆನ್ಸ್ ನ ಬರಿಬೇಕು ಅಂತಂದ್ರೆ ಅವ್ನಿಗೆ ಒಂದು 20-30 ಟೈಮ್ಸ್ ಪ್ರಾಕ್ಟೀಸ್ ಕೊಡಬೇಕು. ಒಂದು ಪೇಜಲ್ಲಿ ಒಂದು 20-30 ಸರಿ ಪ್ರಾಕ್ಟೀಸ್ ಕೊಡ್ಬೇಕಾಗಿರೋಂಥ ಹುಡುಗ. ಈಗ ಅವನು ಸಹ ಒಂದು ನಾರ್ಮಲ್ ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಈ ಲೆವೆಲಲ್ಲಿ ಇರೋಂಥ ಮಗುನ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ಗೆ ಹಾಕೋಕ್ಕೆ ಸಾಧ್ಯ ಆಗುತ್ತೆ. ಇವನು 7th ಇಂದ ಬಂದಿರೋದು. 7th ಪಾಸ್ ಮಾಡೋಕ್ಕಾಗಲ್ಲ, ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಪಾಸ್ ಮಾಡ್ಬೋದು. 7ನೇ ಕ್ಲಾಸ್ಗೆ ಓದಿ ಆತ್ಮವಿಶ್ವಾಸ ಬರ್ತಾ ಇಲ್ಲ ಅಂತದ್ದು ಇಲ್ಲಿ ಬಂದು ಒಂದು ಸೆಂಟೆನ್ಸ್ ಓದಿ ಹೇಳ್ತಾ ಇದೆ ಅಂದ್ರೆ ನಿಜವಾಗ್ಲೂ ಇಲ್ಲಿ ಒಂದು ರಾಯರ ಒಂದು ಮಹಿಮೆ ಅದು ಪವಾಡ ಇದೆ ಅಂತ ಹೇಳಿಕೆ ತಪ್ಪಾಗಲಾರದು. ಅವರ ಒಂದು ಆಶೀರ್ವಾದನೇ ಇವತ್ತು ಈ ಮಕ್ಕಳನ್ನ ನಮ್ಮ ಕುಟುಂಬವನ್ನ ಇಡೀ ಕಲ್ಪವೃಕ್ಷ ಕುಟುಂಬವನ್ನೇ ಕಾಪಾಡ್ತಾ ಇರೋದೇ ಶ್ರೀ ರಾಯರ ಅನುಗ್ರಹ ಅಂತ ಹೇಳಿ ಇಷ್ಟಪಡ್ತೇನೆ. ಈಗ ಮತ್ತೊಬ್ಬ ವಿದ್ಯಾರ್ಥಿ ಶರಣ್ ರೆಡ್ಡಿ ಗೋಲ್ಡಾ ಮಿಸ್ ಮೈಕ್ ಮೇಡಮ್ ನಿನಗ What is our national animal? Tiger. What's our national bird? Peacock. What's our national flower? Lotus. What is our national fruit? Mango. How many colors are in our national flag? Keep colors. What and all colors? White, green. Very good. Thank you. ಶರಣ್ ರೆಡ್ಡಿ ಸ್ಪೀಚ್ ಅಲ್ಲಿ ತುಂಬಾನೇ ತೊಂದರೆ ಇರೋಂಥ ಮಗುಗೆ ಗೋಲ್ಡಾ ಮಿಸ್ ಪ್ರಾಕ್ಟೀಸ್ ಮಾಡಿದ್ದಾರೆ. ಅವ್ರಿಗೂ ಒಂದು ದೊಡ್ಡ ಕ್ಲಾಸ್ ಬರಲಿ. ಈ ಮಗುಗೆ ಇವತ್ತು ಸಹ ಡೈಪರ್ ಆಗ್ಬೇಕು. ಅವ್ನು ಡೈಪರ್ ಆಗದೆ ಹೋದ್ರೆ ಪ್ಯಾಂಟಲ್ಲೇ ಮಾಡ್ಕೊಂಡ್ಬಿಡ್ತಾನೆ ಅಂತ ಒಂದು ಪರಿಸ್ಥಿತಿ ಇದೆ. ಆದ್ರೂ ಒಂದು ಮಟ್ಟಕ್ಕೆ ಬರ್ತಾ ಇದ್ದಾನೆ. ಅವ್ನು ಬೇಗ ಗುಣಮುಖನಾಗ್ಲಿ ಅಂತ ರಾಯರ ಸಂಕಲ್ಪ ಮಾಡ್ತಾ ನಿಮ್ಮೆಲ್ಲರೂ ಮತ್ತೊಂದು ಚಪ್ಪಾಳೆ ಕಲಿತ ಹಾಗೆ ಮತ್ತೊಬ್ಬ ವಿದ್ಯಾರ್ಥಿ ನಾನು ರಿಯಲಿ ಪ್ರೌಡ್ ನನ್ನ ಮಗನ ಬಗ್ಗೆ ಹೇಳಲಿಕ್ಕೆ. ಅವನು ಹೇಳ್ಕೊಡೋದೇ ಬೇಕಾಗಿರಲಿಲ್ಲ.
ಸತತವಾಗಿ ಸ್ಕೂಲ್ ಓಪನ್ ಆಗಿದ್ದ ಮುಂಚೆಯಿಂದ ಇಲ್ಲಿವರೆಗೂ ಏನು ಹೇಳ್ಕೊಟ್ಟಿರ್ತೀವಿ ಅದು ಹೇಳ್ತಾ ಇದೆ. ಅದು ಈ ಸರಿ ಏನು ಡಿಫ್ರೆಂಟ್ ಆಗಿ ಮಾಡಿ ನೋಡಬೇಕು ಅಂತ ನಾನು ಕಾಯ್ದೆ ನನಗೂ ಗೊತ್ತಿಲ್ಲ. ನಿಮ್ಮ ಮುಂದಿಗೆ ನಾನು ನೋಡ್ತೇನೆ. Good morning, everyone. Today I am here to speak about Netaji Subhash Chandra Bose. Netaji Subhash Chandra Bose was one of the greatest leaders and freedom fighters of India. He was born on 23rd January 1897 in Cuttack, Odisha. His father name was Jarkinath Bose and his mother name was Prabhavati Devi. He for Azad Hind force to National Army to fight against the British rule. He gave a famous slogan, "Give me blood, I will give you freedom." I love my country very much. I shall happily sacrifice my life for my country. Thank you all. ಥ್ಯಾಂಕ್ ಯು ಸಾಗರ್. ನಾನು ಪ್ರತಿ ಸಲ ನನ್ನ ಮಕ್ಕಳ ಬಗ್ಗೆ ಹೇಳ್ತಾ ಇರ್ತೇನೆ, ನಾವೇನು ಹೇಳ್ಕೊಟ್ಟಿಲ್ಲ, ನಮ್ಮನ್ನು ನೋಡಿ ಕಲ್ತಿದ್ದೆ. ಅಮ್ಮ ಏನ್ ಮಾಡ್ತಾರೆ, ಅಪ್ಪ ಏನ್ ಮಾಡ್ತಾರೆ, ಎರಡು ಮಕ್ಕಳು ಅಲ್ಲಿಂದ ಕಲ್ತ್ಕೊಂಡ್ ಬಂದಂಥವ್ರು. ಇವಾಗ ಸಾಕಷ್ಟು ದೇಹದಲ್ಲಿ ನೋವಿದ್ದು ಸಹ ಎಲ್ಲೂ ತೋರಿಸ್ಕೊಳ್ದೆ ನಾವು ಸಾಧನೆ ಮಾಡಬಲ್ಲೆವು ಅಂತ ಹೇಳಿ ತೋರಿಸ್ಕೊಟ್ಟಿದ್ದ ಮಹಾನ್ ಮಕ್ಕಳು ನನ್ನ ಮಕ್ಕಳು. ಹೆಮ್ಮೆ ನಾನು ರಿಯಲಿ ಪ್ರೌಡ್ ಆಗಿ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಈ ಮಕ್ಕಳು ಸಿಗೋದಿಲ್ಲ, ಇಂಥ ಮಕ್ಕಳು ಸಿಕ್ಕಿರೋದು ನಮ್ಮ ಭಾಗ್ಯ. ಎಲ್ಲೂ ಯಾವತ್ತೂ ಹೊಟ್ಟೆ ಹಸು ಅಂತ ಕೇಳಲಿಲ್ಲ, ಒಂದು ಹಠ ಮಾಡಲಿಲ್ಲ, ಒಂದು ಅಳು ತೋರಿಸ್ಕೊಳ್ಳಿಲ್ಲ. ಬೆಳಗ್ಗೆ 8 ಗಂಟೆ ನಾವು ಮೀಟಿಂಗ್ ನಾನು ಹೋದ್ರೆ ರಾತ್ರಿ 8 ಗಂಟೆಗೆ ಬರ್ತಾ ಇದ್ವಿ. 2 ಮಕ್ಕಳು ಮಹಿಳೆ ಇರ್ತಾ ಇದ್ರು. ನನ್ನ ಮಗಳಂತ ಅವನ ತಾಯಿ, 2ನೇ ತಾಯಿಯಾಗಿ ನೋಡ್ಕೊತಾ ಇದ್ರು. ಜೊತೆಗೆ ನನಗೆ ಮಕ್ಕಳನ್ನ ಟ್ರಿಪ್ ಮಾಡ್ಬೇಕಾದ್ರೆ ಆಯಾಗಳು ಹಾಗೆ ಮಕ್ಕಳನ್ನ ನೋಡ್ಕೊಳ್ತಾರೆ ಗಾಡಿಯಲ್ಲಿ, ಆತ ನೋಡ್ಕೊಳ್ಳೋರು. ತಾಯಿ ಜೊತೆಗೆ ಕ್ಲಾಸಲ್ಲಿ ಅಸಿಸ್ಟೆಂಟ್ ಟೀಚರ್ ಆಗಿ ವರ್ಕ್ ಮಾಡೋರು. NIOS ಅಲ್ಲಿ SSLC ಪಾಸ್ ಮಾಡಿ ನಮ್ಮ ರೈನ್ಬೋ ಸ್ಕೂಲ್ನಲ್ಲಿ ಎಷ್ಟೋ ನಾನು ಬೇಡ್ಕೊಂಡೆ, ನನ್ನ ಮಗಳನ್ನ ಡಿಸ್ಕಂಟಿನ್ಯೂ ಮಾಡಬೇಡಿ, ಬೇರೆ ಸೇರ್ಸೋಕೆ ಸಾಧ್ಯ ಕಷ್ಟ ಆಗುತ್ತೆ ಅಂತ. ನನಗೆ ದುಡ್ಡೇ ಕೊಡ್ಬೇಡಿ, ನಾನು ಸುಮಾರು 40,000 ರೂಪಾಯಿ ಕಟ್ಟಬೇಕಾಗಿತ್ತು. ಅವಾಗ ತುಂಬ ಕಷ್ಟ ಇತ್ತು. ಆ ದುಡ್ಡು ಕೊಡಬೇಡಿ, ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ಬಿಡಿ ಅಂತ. ಯಾಕೆ ಅಂದ್ರೆ ಕೀನ್ಯಾದಲ್ಲಿ ಒಂದು ಶಾಲೆಯಲ್ಲಿ ಒಂದು ಮಗು ಇದ್ದಕ್ಕಿದ್ದಾಗ ಆಟ ಆಡ್ತಾ ಸತ್ತೋಗ್ಬಿಡ್ತು. ಆ ಶಾಲೆಯನ್ನ ಮುಚ್ಚೋವರೆಗೂ ಲೆವೆಲ್ ಬಂದ್ಬಿಡ್ತು, ಯಾರೋ ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ ಅಂತ ಹೇಳಿ. ಆಮೇಲೆ CC ಕ್ಯಾಮ್ರಾ ಎಲ್ಲ ನೋಡಿ ಕವರ್ ಮಾಡಿ ಹೇಳಿದ್ಮೇಲೆ ಗೊತ್ತಾಗ್ತಾ ಇದೆ ಆ ಮಗು ಆಟ ಆಡ್ಕೊಂಡು ಪಕ್ಕದಲ್ಲಿ ಒಂದು ಹುಡುಗಿ ಇತ್ತು. ಆ ಹುಡುಗಿ ಹತ್ರ ಎದೆ ತಟ್ಟಿಸ್ಕೊಂಡು ತೊಡೆ ಮೇಲೆ ಮಲ್ಕೊಂಡಾಗ ಮಲಗಿದ್ದಲ್ಲೇ ಪ್ರಾಣ ಬಿಟ್ಟಿತ್ತು. ಕಾರಣ ಏನಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಯ್ತು, ಆ ಮಗು ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದೆ. ನನ್ನ ಮಗುನು ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಸ್ಕೂಲ್ಗೆಲ್ಲ ಗೊತ್ತಿತ್ತು. ಇಲ್ಲೂ ನಮ್ಮ ಸ್ಕೂಲಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನಮ್ಮನ್ನು ಕರೆದು ಮಗುನ ವಾಪಸ್ ಕಳಿಸ್ ಪ್ರಯತ್ನ ಪಟ್ಟು. ನಾನು ಹೇಳಿದೆ, ಮುಚ್ಚಳಿಗೆನ ಕೊಡ್ತೇನೆ ನೋಡಿ, ಬಂದಿದ್ದಾಳೆ, ಬರ್ತಾಳೆ, ಭಯ ಪಡಲ್ಲ, ನಮ್ಮ ಜೊತೆ ಇರ್ತಾಳೆ, ಕುತ್ಕೊಂತಾಳೆ, ತಿಂತಾಳೆ, ಹೋಗ್ತಾಳೆ, ಪ್ರತಿದಿನ ಬರ್ತಾಳೆ. ಎಷ್ಟು ನೀವೇ ಕಣ್ಣಾಲ ನೋಡ್ತಾ ಇಲ್ಲ, ನೀವು ಇಷ್ಟು ಚೆನ್ನಾಗಿ ಕೂತಿದ್ರು ಸಹ ಧೈರ್ಯ ಬಂತು ಎಂದು. ಪ್ರತಿದಿನ ನನ್ನ ಮಗಳು ಒಂದು ಕಾಗೆ ರೂಪದಲ್ಲೋ ಮತ್ತೊಂದು ರೂಪದಲ್ಲೋ ಯಾವುದೋ ರೂಪದಲ್ಲಿ ಬರ್ತಿದ್ದಾಳೆ, ನಮಗೆ ದರ್ಶನ ಕೊಟ್ಟು ಹೋಗ್ತಿದ್ದಾಳೆ. ಆ ಮಗುಗೆ ಇನ್ನು ನಾವು ನೋಡ್ಕೊಳಕ್ಕಾಗಲ್ಲ, ದಯವಿಟ್ಟು ಸ್ಪೆಷಲ್ಗೆಲ್ಲ ಕರ್ಕೊಂಡು ಹೋಗ್ಬಿಡಿ ಅಂದರು. ಆಗ ತಮ್ಮ ಟ್ರಸ್ಟಲ್ಲಿ ತಾಯಿ ಮಕ್ಕಳು ಇಬ್ರು ಆ ಶಾಲೆಯಲ್ಲಿ ಕಲಿತು ಅಲ್ಲಿರೋ ಟೀಚರ್ಸ್ ಯಾವ ತರ ಕೆಲಸ ಮಾಡ್ತಂತ ನೋಡಿ ಕೆಲಸ ಕಲ್ತ ಮೇಲೆ ನಮಗೊಂದು ಲೈಸೆನ್ಸ್ ಬೇಕಲ್ವಾ, ಸುಮ್ಮನೆ ಓಪನ್ ಮಾಡ್ಲಿಕ್ಕಾಗಲ್ಲ. ಆ ಸರ್ಟಿಫಿಕೇಟ್ ಪಡಿಬೇಕು ಅಂತೇಳಿ 3 ವರ್ಷ ಸತತವಾಗಿ ಕಾಲೇಜಲ್ಲಿ ಓದಿ ಅದನ್ನ ಓದಿಸುವಂಥ ಶಕ್ತಿ ಭಗವಂತ ನನಗೆ ಕೊಟ್ಟು, ಆ ಟೈಮಲ್ಲಿ ಮಕ್ಕಳು ನೋಡ್ಕೊಳಕ್ಕೆ ಯಾರೂ ಇರಲಿಲ್ಲ.
ಆಟೋ ಓಡಿಸ್ಬೇಕಾದ್ರೆ ಆಟೋ ಡಿಕ್ಕಿ ಹಿಂದಗಡೆ 2 ಮಕ್ಕಳು ಆ ಕಡೆ ಮಗು ಈ ಕಡೆ ಮಗು ಹಾಕೊಂಡು ಓಡಿಸ್ತಾ ಇದ್ದೆ. ಎಷ್ಟೋ ಜನ ನನಗೆ ಮಕ್ಕಳನ್ನ ಇಟ್ಕೊಂಡು ಭಿಕ್ಷೆ ಬೇಡ್ತಾ ಅಂತ ನಾನು ಆಡ್ಕೊಂಡು ಬೈದಿದ್ದುಂಟು, ಅವಮಾನ ಮಾಡಿದುಂಟು. ಸಾಕಷ್ಟು ಅವಮಾನಗಳು, ಸನ್ಮಾನಗಳು, ಪ್ರತಿಯೊಂದು ಎಲ್ಲ ನಡೆದೋಗಿದೆ. ನೋವು, ನಲಿವು ಎಲ್ಲ ಟೋಟಲಿ ನಮಗೆ ದೇವರು 50-50 ಕೊಟ್ಬಿಟ್ರು. ಎಲ್ಲ ಪ್ರತಿಯೊಂದು 50-50 ಬಂದಿದೆ. ಆ ಆಯುಷ್ ಕೂಡ 50-50 ಮುಗಿದೋಗ್ಬಿಡ್ಲಿ ಅಂತ ನಾವು ಕೇಳ್ಕೊಳ್ತೀವಿ ಭಗವಂತನಿಗೆ. ಯಾಕೆಂದ್ರೆ ಬೇರೆ ದಾರಿ ಇಲ್ಲ, ಹೆಜ್ಜೆ ಇಡಕ್ ಆಗ್ತಾ ಇಲ್ಲ. ಕಷ್ಟಪಟ್ಟು ಹೆಜ್ಜೆ ಇಡ್ತಾ ಇದೀವಿ, ಮುಂದಕ್ಕೆ ಹೋಗಕ್ ಆಗ್ತಾ ಇಲ್ಲ. ಆದ್ರೂ ಒಂದು ಧೈರ್ಯ ಪಟ್ಟು ಮುಂದಕ್ಕೆ ಹೋಗ್ತಾ ಇದೀವಿ. ನಾವು ಯಾಕೆ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದೀವಿ ಅಂತಂದ್ರೆ, ಯಾರು ಇಂಥ ಮಕ್ಕಳು ಹುಟ್ಟಿದ್ರೆ ನೋವು ತಿನ್ಬೇಡಿ. ಈ ಮಕ್ಕಳು ಬಂದಿರೋದೇ ನಮ್ಮ ಶುದ್ಧಪಡಿಸ್ಲಿಕ್ಕೆ. ನಾವು ಪಟ್ಟಿರುವಂಥ ಒಂದು ಗೊತ್ತೋ ಗೊತ್ತಿಲ್ಲದೆ ಮಾಡುವಂಥ ಪಾಪ ಕಾರ್ಯಗಳಾಗಿರ್ಬೋದು, ಏನೇ ಆಗಿರ್ಬೋದು, ಕರ್ಮಗಳು, ಧರ್ಮಗಳು ಎಲ್ಲವೂ ಶುದ್ಧವಾಗಬೇಕು ಅಂದರೆ ಈ ಮಕ್ಕಳಿಂದನೇ ಅದು ತೊಳಿಲಿಕ್ಕೆ ಸಾಧ್ಯ. ಹಾಗಾಗಿ ಯಾರು ಚಿಂತೆ ಪಡಬೇಡಿ. ಈ ಮಕ್ಕಳು ನಮ್ಮ ಮನೆಗೆ ದೇವರಾಗಿ ಬಂದಿದೆ ಅಂತ ತಿಳ್ಕೊಂಡು ಆ ಮಕ್ಕಳೊಂದಿಗೆ ಎಷ್ಟು ವರ್ಷ ಆಯ್ತು ಅಷ್ಟು ವರ್ಷ ಅವ್ರ ಜೊತೆ ಬಾಳಿ ಬದುಕೋಣ, ಮುಂದೆ ಸಾಗೋಣ. ನಮ್ಮ ಕಣ್ಣು ಮುಂದೆನೇ ಭಗವಂತ ಕರ್ಕೊಂಡ್ಬಿಟ್ಟು ಇಷ್ಟು ಮಾತುಗಳು. ಯಾಕೆಂದ್ರೆ ಅಪ್ಪ ಅಮ್ಮ ನೋಡ್ಕೊಂಡೆ ಯಾವ ಮಕ್ಕಳು ನೋಡ್ಕೊಂಡು ಸಾಧ್ಯ ಇಲ್ಲ. ಬೇರೆ ಯಾರು ಬಂದು ಮಾಡೋಕ್ಕಾಗಲ್ಲ. ನಾನು ನೋಡ್ಕೊಂಡು ಅಂತ ಹೇಳ್ಬೋದು, ನಾನು ನೋಡ್ಕೊಂಡು ಅಂತ ಹೇಳ್ಬೋದು. ಬಟ್ ಆದರೆ ನೋಡ್ಕೊಳ್ಲಿಕ್ಕಾಗಲ್ಲ. 1 ವಾರ ನೋಡ್ಬೋದು, 1 ವರ್ಷ ನೋಡ್ಬೋದು. ಪ್ರತಿ ವರ್ಷ ಜೀವಂತವಾಗಿರೋರು ನೋಡ್ಕೊಳ್ತೀವಿ ಅಂದರೆ ಆ ಮಕ್ಕಳು ಬೀದಿ ಪಾಲಾಗ್ಬಿಡ್ತಾರೆ. ಇಲ್ಲ ಅಂದರೆ ನಿಂತಲ್ಲೇ ಕೂತಲ್ಲೇ ಇದ್ದಲ್ಲೇ ಪ್ರಾಣ ಬಿಡ್ಬೇಕಾಗ್ತದೆ. ನಳ್ಳಿ ಪ್ರಾಣ ಬಿಡ್ಬೇಕಾಗ್ತದೆ. ಸಾಮಾನ್ಯ ಪ್ರಾಣ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತನ ಕೇಳ್ಕೊಂಡು ಇಷ್ಟ ಕೊಟ್ಟಿದ್ಯಾ, ನಮಗೆ ಶುದ್ಧಪಡಿಸ್ತಾ ಇದೆಯಾ, ನಮ್ಮ ಕಣ್ಮುಂದೆ ತಗೊಂಡ್ಬಿಡಪ್ಪ, ನಾವು ನೆಮ್ಮದಿಯಾಗಿ ಬಂದ್ಬಿಡ್ತೀವಿ ಅಂತ ಹೇಳ್ತಾ ಮತ್ತೊಂದು ಸ್ಪೀಚನ್ನು ಮಾಡಲಿಕ್ಕೆ ತಯಾರಾಗಿರೋ ಸಾಗರ್. ಇವತ್ತು ಸಂಗೊಳ್ಳಿ ರಾಯಣ್ಣನ ಜನ್ಮದಿನವಾದ್ದರಿಂದ ಅವರ ಒಂದು ಡೈಲಾಗನ್ನ ನಿಮ್ಮ ಮುಂದೆ ಹೇಳಲು ಪ್ರಯತ್ನ ಪಡ್ತೀನಿ. ರಾಯಣ್ಣ ಸತ್ಯವನ್ನೇ ಹೇಳಬೇಕು. ಸತ್ಯ ಹೇಳಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೀರಾ? ಇಲ್ಲಿ ಪ್ರಶ್ನೆ ಕೇಳುವ ಹಕ್ಕು ನಮ್ಮದು. ಉತ್ತರ ಹೇಳುವ ಕರ್ತವ್ಯ ಅಪರಾಧಿಕಾರದಲ್ಲಿರುವ ನಿನ್ನದು. ಹೇಳ್ರಿ, ನಾ ಯಾವ ಅಪರಾಧ ಮಾಡಿದ್ರು? ರಾಯಣ್ಣ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಇಟ್ಟು ಕಿತ್ತೂರ ದತ್ತುಪುತ್ರ ಚನ್ನವಳ್ಳ ದತ್ತುಪುತ್ರ ಕಿತ್ತೂರ ಗಾದಿ ಮೇಲೆ ಉರಿಸಲು ಪ್ರಯತ್ನ ಮಾಡಿದ್ದು ಅಪರಾಧ ಅಲ್ಲವೇ? ಅಲ್ಲಿ ನಮ್ಮ ತಾಯಿ ಚೆನ್ನಮ್ಮ ದತ್ತುಪುತ್ರ ಆಕೆ ರಾಜ್ಯದ ಕೂನ್ ಮಾಡ್ತಾ ಅದೇ ಅಪರಾಧ ಆಗ್ತೈತಿ. ಅದು ಅಪರಾಧ ದೇಶ ಪ್ರೇಮ. ಚಿನ್ನದಂತ ನಮ್ಮ ಕಿತ್ತೂರು ಮೇಲೆ ಅರಮನೆ ಮೇಲೆ ದಾಳಿ ಮಾಡಿ ನಮ್ಮ ತಾಯಿ ನೋಡಿ ಸಂಪತ್ತನ್ನ ದೋಚ್ಕೊಂಡು ಹೋದ್ರಲ್ಲ, ಅದು ಅಪರಾಧ. ಕಿತ್ತೂರು ಮಂದಿ ತಾನೆತ್ತು ಮದ್ದಂತೆ ನೋಡ್ಕೊಂತಿದ್ದ ನಮ್ಮ ಚೆನ್ನಮ್ಮ ತಾಯಿ ಅನ್ಯಾಯ ಕೊಂದ್ರಲ್ಲ, ಅದು ಅಪರಾಧ. ನಮ್ಮ ದೇಶದ ನಾವು ಸ್ವತಂತ್ರ ಮಾಡಕೊಟ್ಟೆ ಅದು ಹೆಂಗ್ರಿ ಅಪರಾಧ ಆಗ್ತೈತಿ? ಅದು ಅಪರಾಧ ಅಲ್ರಿ ಸಾಹೇಬ್ರ. ದೇಶ ಪ್ರೇಮ ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಥ್ಯಾಂಕ್ ಯು. ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ 2 ಭಾಷಣ ಮಾಡಿದ್ದಾನೆ. ನಿಮ್ಗೆ ಏನಂತಿದ್ರೆ ಮತ್ತೊಂದು ಚಪ್ಪಳ ಅಂತ ಹೇಳಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ
ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಉಡುಗೊರೆ ಕೊಡ್ಬೇಕು ಅಂತ ಅರುಣಾ ಮೇಡಮ್ ಒಂದು ಪ್ಲಾನ್ ಮಾಡ್ತಿದ್ದಾರೆ. ಏನ್ ಮೇಡಮ್ ಫಸ್ಟ್ ಸ್ವೀಟ್ ಖಾರ ಇರ್ಲಿ, ಫಸ್ಟ್ ಗಿಫ್ಟ್ ಕೊಡಿ. ಈ ಪ್ರಪಂಚದಲ್ಲಿ ಹುಟ್ಟುವಂತ ಪ್ರತಿಯೊಬ್ಬ ಜೀವಿಯು, ಪ್ರಾಣಿಗಳಾಗಿರ್ಲಿ, ಪಕ್ಷಿಗಳಾಗಿರ್ಲಿ, ಮರ ಗಿಡಗಳಾಗಿರ್ಲಿ, ಅವೆಲ್ಲರಿಗಿಂತ ದೊಡ್ಡದಾದ ಜನ್ಮ ಮಾನವ ಜನ್ಮ. ಮಾನವ ಜನ್ಮ ಯಾಕಪ್ಪ ದೊಡ್ಡದು ಅಂದ್ರೆ ಅವನಿಗೆ ಜ್ಞಾನ, ಬುದ್ಧಿ, ಶಕ್ತಿ ಹಾಗೂ ತನಗೆ ಬೇಕಾದ ಸೌಕರ್ಯಗಳು ಪಡ್ಕೊಳ್ಳುವಂತ ಒಂದು ಅರಿವನ್ನ ನೀಡಿರುತ್ತಾರೆ ಭಗವಂತ. ಅದಕ್ಕೆ ಮಾನವ ಜನ್ಮ ದೊಡ್ಡದು ಅಂತಾರೆ. ಇದನ್ನ ಹಾಳು ಮಾಡಿಕೊಳ್ಳಬೇರು ಚಪ್ಪಗಳಿರ. ಯಾಕೆ ಈ ಮಾತನ್ನ ಹಿರಿಯರು ಹೇಳ್ತಾರೆ ಅಂದ್ರೆ, ನಾವೇ ಶಾಶ್ವತ ಅನ್ನೋ ತರ. ನಮಗ್ ಬಿಟ್ಟ ಬೇರೆ ಯಾರು ಇಲ್ಲ. ನನ್ನ ಮನೆ, ನನ್ನ ಕಾಲು, ನನ್ನ ಮಗ, ನನ್ನ ಮಗಳು, ನನ್ನ ಹೆಂಡತಿ, ನಮ್ಮಪ್ಪ, ನಮ್ಮಮ್ಮ, ನನ್ನಣ್ಣ, ನನ್ನ ತಮ್ಮ, ಇದೆಲ್ಲವೂ ಪ್ರತಿಯೊಂದು ನಾವು ಭೂಮಿ ಮೇಲೆ ಬರ್ಬೇಕಾದ್ರೆ ಬರೀ ಕೈಯಿಂದ ಬಂದು ಈ ಭೂಮಿ ಮೇಲೆ ಏನೆಲ್ಲ ಪಡ್ಕೊಂಡಿರ್ತೀವಿ ಅದೆಲ್ಲವನ್ನು ಕಳ್ಕೊಬೇಕು. ಕಳ್ಕೊಳ್ಳಿಕ್ಕೆ ಪಡ್ಕೊಳ್ಳಿಕ್ಕೆ ಕೊಡೋದು. ನಾವೆಲ್ಲ ಏನ್ ಪಡ್ಕೊಳ್ತೀವಿ ಅದು ಕಳ್ಕೊಳ್ತೀವಿ. ಪಡ್ಕೊಳ್ಳೋವಾಗ ಎಷ್ಟು ಸಂತೋಷವಾಗಿರ್ತೀವೋ ಕಳ್ಕೊಳ್ಳೋವಾಗ ಅಷ್ಟೇ ಸಂತೋಷವಾಗಿರ್ಬೇಕು ಅನ್ನೋದೇ ಅವನ ಧ್ಯೇಯ. ಯಾಕೆ ಅವನು ಇದೆಲ್ಲ ಏಟ್ಗಳು ಕೊಡ್ತಾನೆ ಅಂದ್ರೆ, ಎಲ್ಲವನ್ನು ಕೊಟ್ಟಾಗ ನಾವು ಅವನೇ ಮರ್ತ್ಬಿಡ್ತೀವಿ. ಅವ್ನು ಕಿತ್ಕೊಂಡಾಗ ಗೊತ್ತಾಗುತ್ತೆ ಭಗವಂತ ಯಾಕೆ ಹಿಂಗ್ ಮಾಡಿದ ನಾವು ಪ್ರಶ್ನೆ ಮಾಡ್ತೀವಿ. ಅವಾಗ ನೀ ನನ್ನ ಸ್ಮರಿಸ್ಲಿ ಅನ್ನೋಕ್ಕೋಸ್ಕರ ಎಂತ ಹೊಡೆತ ಕೊಡ್ತಾನೆ ಅಂದ್ರೆ, ಜೀವನದಲ್ಲಿ ಮತ್ತೆ ಯಾವತ್ತು ಅಂತ ಒಂದು ದಾರಿ ತಪ್ಪರಾಗಿ ಹೋಗ್ಬಾರ್ದು ಅಂತ ಹೊಡೆತ ಕೊಡ್ತಾರೆ. ಆತರ ಹೊಡೆತ ಕೊಟ್ಟಾಗ ಮನುಷ್ಯ ಬದಲಾಗ್ಬಿಟ್ರೆ
ಅವನಷ್ಟು ಒಳ್ಳೆಯವನು ಯಾರು ಇಲ್ಲ. ಅಲ್ಲಿ ಏನೋ ಬದಲಾಗಿಲ್ಲ ಅಂದ್ರೆ ಅವನು ಕೈ ಬಿಡು. ನಾವು ಹೆಂಗಿದೀವಿ ಅಂದ್ರೆ ಒಂದು ಮರದ ಕೊಂಬೆಯಲ್ಲಿ ನೇತಾಡ್ತಾ ಇದ್ವಿ, ಕೆಳಗಡೆ ಮೊಸಳೆಗಳು ಬಾಯಿ ತಕ್ಕೊಂಡಿದೆ, ಅಕ್ಕಪಕ್ಕ ಆ ಕೊಂಬೆ ಮೇಲೆ ಹಾವುಗಳು ಓಡಾಡ್ತಾ ಇದೆ. ಒಂದು ಬಿಳಿ ಇಲಿ ಇನ್ನೊಂದು ಕರಿ ಇಲಿ ಆ ರಂಬೆ ಕೊಂಬೆನ ಕಡಿತಾ ಇರುತ್ತೆ. ಆ ಬಿಳಿ ಇಲಿ ಕರಿ ಇಲಿನೇ ಹಗಲು ರಾತ್ರಿ ಅದು ಎಷ್ಟು ಕಡಿತಾ ಇರುತ್ತೆ ನಮ್ ಅಷ್ಟು ಆಯುಷ್ ಕೀಳ್ತಾ ಇರುತ್ತೆ. ಒಂದು ಜೇನು ಗೂಡು ಜೇನು ತುಪ್ಪ ತೊಟ್ಟಿಡ್ತಾ ಇರುತ್ತೆ. ನಾವೇನ್ ಮಾಡ್ತೀವಿ, ಕೆಳಗಡೆ ಮೊಸಳೆ ನೋಡಲ್ಲ, ಪಕ್ಕದಲ್ಲಿ ಹಾವು ನೋಡಲ್ಲ, ಈ ಕಡೆ ಇಲಿಯೂ ಗಮನಿಸಲ್ಲ. ನಾವು ಗಮನಿಸೋದು ಯಾವುದು ಜೇನು ತುಪ್ಪನ. ಅದು ಸಿಹಿಯಾಗಿದೆಯಲ್ಲ, ಅದೊಂದು ಒಂದೊಂದೇ ತೊಟ್ಟಿಡ್ಬೇಕಾದ್ರೆ ನಾಲ್ಗೆ ಇಟ್ಕೊಂಡು ನಾವು ಸಿಹಿಯನ್ನು ಅನುಭವಿಸ್ತೀವಿ ನೋಡಿ. ಅದೇ ಈ ಶಾಶ್ವತವಲ್ಲದ ವೈಭೋಗ. ಈ ಶಾಶ್ವತವಲ್ಲದ ವೈಭವಕ್ಕೆ ನಾವು ತುಂಬಾ ಮೋಹವನ್ನ ವ್ಯಾಮೋಹವನ್ನ ಅರ್ಪಿಸ್ಕೊಂಡ್ಬಿಡ್ತೇವೆ. ಅದಕ್ಕೆ ಕಾಮ ಕ್ರೋಧ ಮದ ಮತ ಲೋಭ ಇವನ್ನೆಲ್ಲ ಕಳ್ಕೊಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಭಗವಂತ ಅದೆಲ್ಲದಕ್ಕೂ ಮೇಲೆ ಕೈ ಕೊಡ್ತಾ ಇದ್ದಂತ ಬಾ ನೀನು ಅಂತ. ಆದ್ರೆ ನಾವು ಭಗವಂತನ ನೋಡಲ್ಲ, ನಾವು ಜೇನುತುಪ್ಪ ನೋಡ್ತಾ ಇರ್ತೀವಿ. ನಾವು ಜೇನುತುಪ್ಪ ನೋಡಿ ಭಗವಂತ ನಮ್ಗೆ ಕಾಣಿಸಲ್ಲ. ಅವ್ರು ಕಾಣಿಸೋವಾಗ ನಾವಲ್ಲಿ ಎಲ್ಲವನ್ನು ಕಳ್ಕೊಂಡ್ಬಿಡ್ತೀವಿ. ನಾನು ನಿನ್ ಕರೆದೆ ನೀನು ಬರ್ಲಿಲ್ಲ ಕಣೋ ಅಂತ. ಅದಕ್ಕೆ ಈ ಒಂದು ಹಾಡನ್ನ ಅದಕ್ಕೆ ಒಂದು ಅರ್ಥಪೂರ್ಣವಾಗಿದೆ, ಹೇಳೋಣ ಅಂತ. ಕೃಷ್ಣ ಕೃಷ್ಣ ಶ್ರೀ ಕೃಷ್ಣ, ಗಾಳಿಯ ಪಟದಂತೆ ನಾನಯ್ಯ, ಆಡಿಸೋ ಸೂತ್ರಧಾರಿ ನೀನಯ್ಯ, ಒಳಗಿನ ಕಣ್ಣನು ತೆರೆಸಿದೆಯು, ಗೀತೆಯ ಮರ್ಮವ ತಿಳಿಸಿದೆಯು. ಒಳಗಿನ ಕಣ್ಣನು ತೆರೆಸಿದೆಯು, ಗೀತೆಯ ಮರ್ಮವ ತಿಳಿಸಿದೆಯು. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಹೇಳಿದ ನೀತಿಯ ಕೇಳದೆ ಹೋದೆ, ಕೇಳಿ ನಡೆಯದೆ ಅವಿವೇಕಿಯಾದೆ. ಎಲ್ಲವೂ ನಾನು ನನ್ನದೇ ಎಂದು ನಂಬಿದೆ ನಯ್ಯೋ, ಶಾಶ್ವತವೆಂದು ಎಲ್ಲ ಸುಳ್ಳು, ಎಲ್ಲವೂ ಕೊಳ್ಳು. ತಿಳಿದೆನು ಎಂದು ನಾನು ಮಿಥ್ಯ, ನೀನು ಸತ್ಯ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಹೆಂಡತಿ ಮಕ್ಕಳು ಬಂಧು ಬಳಗ ರಾಗಭೋಗಗಳ ವೈಭೋಗ, ಕಾಲನು ಬಂದು ಬಾಯೆಂದಾಗ ಎಲ್ಲವೂ ಶೂನ್ಯ. ಚಿತೆಯೇರುವಾಗ ಎಲ್ಲ ಶೂನ್ಯ, ಎಲ್ಲವೂ ಶೂನ್ಯ. ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ ಶ್ರೀ ಕೃಷ್ಣ. ಧನ್ಯವಾದಗಳು. ಚಾಮುಂಡಿ ತಾಯಿ ಅಣೆ ನಾರೆಂದು ನಿಮ್ಮನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಎಲ್ಲೇ ಎಂದು ನಿಮ್ಮನ್ನೇ. ಸಿಂಹ ಸಿಂಹ ಚಾಮುಂಡಿ ತಾಯಿ ಅಣೆ ನಾರೆಂದು ನಿಮ್ಮನೆ,
ಒಂದು ಮಾಡೋರೆಲ್ಲ ದಂಡನ ತೆರಬೇಕು. ಶವ 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 ಶವ. ಚಾಮುಂಡಿ ತಾಯಿ ಆಣೆ ನಾನಿದ್ದು ನಿಮ್ಮನ್ನೇ ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇರುವೇನೆ ತಿರ್ಸೋದು ಎಂದು ನಿಮ್ಮನ್ನೇ. ಸಿಂಹ ಸಿಂಹ ನೋಡಿ ವಿಷ್ಣುವರ ಬಗ್ಗೆ ಜ್ಞಾಪಿಸಿದಾಗ ಬಹಳ ನೋವಾಗುತ್ತೆ. ಆತ ಬದುಕಿದ್ದಾಗಲೂ ನೆಮ್ಮದಿ ಕೊಡ್ಲಿಲ್ಲ, ಸತ್ತಾಗಲೂ ನೆಮ್ಮದಿ ಕೊಡ್ಲಿಲ್ಲ. ಬದುಕಿದ್ದಾಗ ಮದುವೆ ಮಾಡುವ ಟೈಮಲ್ಲಿ ರಿಸೆಪ್ಷನ್ ಮಾಡಬೇಕು, ಹಿಂದೆಗಡೆ ಬಾಗಿಲ ಓಡಿಸೋ ಹಾಕ್ತಾರೆ. ಅವ್ರ ಅಪ್ಪನ ಹೆಣ ತಗೊಂಡು ಸಂಸ್ಕಾರ ಮಾಡ್ಬೇಕಾದ್ರೆ ಕಲ್ಲು ತಗೊಂಡು ಬಿಡ್ತು. ತಮಿಳ್ನಾಡಿಗೆ ಓಡೋಗ ಮಾಡಿದ್ರು. ಒಂದಲ್ಲ ಎರಡಲ್ಲ ಹಿಂಸೆಗಳು ಕೊಟ್ಟು ಸಾವಿರಾರು ಹಿಂಸೆಗಳು ಕೊಟ್ಟರು. ಅವರ ಒಂದು ಕಟೌಟ್ಗೆ ಬೆಂಕಿ ಹಾಕೋದು, ಆ ಪಿಕ್ಚರ್ ನೋಡಕ್ ಬಂದವ್ರ ಮುಖದೆಲ್ಲ ಕಾಲು ಪುಡಿ ಹಚ್ಚೋದು, ಇಂಥ ಒಂದು ಸನ್ನಿವೇಶಗಳನ್ನು ಉತ್ಪತ್ತಿ ಮಾಡಿ ಇಡೀ ಊರನ್ನೇ ಬಿಟ್ಟು ಓಡೋಗ ತರ ಮಾಡು. ಗೆದ್ದವರ ಮುಂದೆ ಗೆದ್ದು ನಿಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಸಾಹಸಿಂಹ ವಿಷ್ಣುವರ್ಧನ್ ಒಬ್ಬರೇ. ಅವ್ರು ಯಾವತ್ತೂ ಯಾರು ಕೆಡಕ್ ಬಯಸಿಲ್ಲ. ಅವರ ಅಭಿಮಾನಿಗಳು ಹಾಗೇ ಇದ್ದಾರೆ. ಇವತ್ತು ಯಾರು ಹೆಚ್ಚಾಗಿ ಎಲ್ಲೂ ಈ ಬೇರೆ ಬೇರೆ ಅಭಿಮಾನಿಗಳ ತರ ಎಲ್ಲೂ ಗಲಾಟೆ ಮಾಡಕ್ ಹೋಗ್ಲಿಲ್ಲ. ಕೂತು ಪ್ರೊಟೆಸ್ಟ್ ಮಾಡಿದ್ದಾರೆ. ರಾತ್ರಿ ಕೆಲಸ ಮಾಡುವಂಥದ್ದು ಏನಿತ್ತು. ಆ ಬಾಲಣ್ಣನ ಸ್ಟುಡಿಯೋನ ಶಂಕುಸ್ಥಾಪನೆ ಮಾಡ್ಬೇಕಾದ್ರೆ ದಂಪತಿಗಳ ಸಮೇತ ಹೋಗಿ ಅಭಿಮಾನ್ ಸ್ಟುಡಿಯೋವನ್ನ ಸ್ಥಾಪನೆ ಮಾಡಿದ್ದೆ ವಿಷ್ಣುವರ್ಧನ್ ಅವರ ದಂಪತಿಯಾಗಿ ಇದ್ದಂತ ಭಾರತೀಯ ವಿಷ್ಣುವರ್ಧನ್. ಆ ದಂಪತಿಗಳೇ ಬಾಲಕೃಷ್ಣ ಪಕ್ಕ ಕೂತ್ಕೊಂಡು ಪೂಜೆ ಮಾಡೋದು ಫೋಟೋಗಳು ಇದೆ. ಎಲ್ಲ ಸಾಕ್ಷಿ ಸಮೇತವಾಗಿ ಇವತ್ತು ಬಾಳಣ್ಣ ಇದ್ದಿದ್ದ ಆ ಒಂದು ಅವಕಾಶ ಸಿಗ್ತಾ ಇಲ್ಲವೇನೋ. ಬರೀ 10 ಕೋಟಿ ಜಾಗಕ್ಕೋಸ್ಕರ ಆತನ್ನ ಮಾಡಬಾರ್ದು ಅವಮಾನಗಳನ್ನು ಮಾಡಿ 15 ವರ್ಷ ಆದ್ರೂ ಬಿಡ್ದಂಗೆ. ಆದ್ರೆ ಇವತ್ತಿಗೂ ಆ ಜೋಶ್ ಕಮ್ಮಿ ಆಗಿಲ್ಲ, ಆ ಕ್ರೇಜ್ ಇನ್ನೂ ಹಾಗೇ ಇದೆ. ಯಾರು ಏನೇ ಮಾಡಿದ್ರು, ಯಾರಿಗೆ ಏನ್ ಸಿಗ್ಬೇಕು, ಭಗವಂತ ಯಾರಿಗೆ ಏನ್ ಕೊಡಬೇಕು ಕೊಟ್ಟೆ ಕೊಡ್ತಾನೆ. ವಿಷ್ಣುವರ್ಧನ್ ಹೆಸರು ಎಲ್ಲೂ ಕಮ್ಮಿ ಆಗಲ್ಲ. 10,000 ಮಕ್ಕಳಿಗೆ ಹಾರ್ಟ್ ಆಪರೇಷನ್ ಮಾಡಿಸಿದ್ದಾರೆ. ಎಲ್ಲಾದ್ರೂ ಹೇಳ್ಕೊಂಡಿದ್ದಾರೆ. ವೃದ್ಧಾಶ್ರಮಗಳಿಗೆ ಅನ್ನದಾನಗಳು ಮಾಡಿದ್ದಾರೆ. ಎಷ್ಟೋ ವೃದ್ಧಾಶ್ರಮ ಸಾಕಿದ್ದಾರೆ. ಅನಾಥ ಮಕ್ಕಳು ಸಾಕಿದ್ದಾರೆ. ತನಗೆ ಮಕ್ಕಳು ಹುಟ್ಟದೇ ಇದ್ದು ಸಹ 2 ದತ್ತು ಮಕ್ಕಳು ತಗೊಂಡು 2 ಹೆಣ್ಣು ಮಕ್ಕಳ ಸಾಕಿದ್ದಾರೆ. ಅವ್ರು ಮಾಡಿದ ಒಳ್ಳೆಯ ಕೆಲಸಗಳು ಎಲ್ಲೂ ನಾನು ಮಾಡಿದೆ ಅಂತ ಹೇಳ್ಕೊಳ್ಳಿಲ್ಲ. ಅವ್ರ ಸಹಾಯ ನನ್ನ ಹೆಸರು ಹೇಳೋ ಆಗಿಲ್ಲ. ನನ್ನ ಹೆಸರು ಹೇಳಿದ್ರೆ ನನಗೆ ಏನು ಸಹಾಯ ಮಾಡಲ್ಲ ಅಂತ ಹೇಳಿ ಮಾಡಿದ್ರು. ಯಾಕೆಂದ್ರೆ ಇಷ್ಟೆಲ್ಲ ಹೇಳಿದ ಕಾರಣ ನಾವೆಲ್ಲ ಹತ್ರ ಇದ್ದಂಥವ್ರು ಅವ್ರ ಜೊತೆಗಿದ್ದು ಪಳಗಂತವ್ರು. ಪ್ರತಿ ಬರ್ತಡೆಗೂ ಅವ್ರ ಮನೆಗೆ ಹೋಗ್ತಾ ಇದ್ವಿ ನಾವು ಪ್ರತಿ ವರ್ಷ ಕೂಡ. ಅದೇ ನಾನು ಹೇಳ್ತೇನೆ, ಅವಾಗ ತುಂಬಾ ಸಣ್ಣಗಿದ್ದೆ. ಇವನು ತನೀಶ್ ಗೋಡ ಅದಕ್ಕೆ ಸಣ್ಣಗಿದ್ದೆ. ಅವರೇ ಎಗ್ಲು ಕೈಯಾಗ ಸ್ವಲ್ಪ ದಪ್ಪ ಆಗಲೇ ಅಂತ ಬೈಯೋದನ್ನ. ಆ ಥರ ನಮ್ಮನ್ನ ಅಷ್ಟೊಂದು ಆತ್ಮೀಯ ಕಂಡವರು. ಅವ್ರ ಫೋಟೋ ಇಟ್ಟು ಎಲ್ಲಿ ಮಿಸ್ ಆಯ್ತು ಗೊತ್ತಿಲ್ಲ. ಅವೆಲ್ಲ ವಿಡಿಯೋ ಕ್ಯಾಮ್ರಾ ಏನ ಏನಿಲ್ಲ, ಅವ್ರ ಫೋಟೋ ಮಾತ್ರ ಇದ್ದಿದ್ದು. ಸೊ ಅವರು ನಿಜ ಜೀವನದಲ್ಲೂ ಹೀರೋ, ಫಿಲಮಲ್ಲೂ ಹೀರೋ ಆಗಿದ್ರು. ಎಲ್ಲೂ ಒಂದು ಕಪ್ಪು ಚುಕ್ಕೆನ ಇಟ್ಕೊಂಡು ಇಡೀ ಭಾರತಾದ್ಯಂತ ಎಲ್ಲಾ ಚಲನಚಿತ್ರ ನಟ ನಟಿಯರು ಕೇಳಿ ನೋಡಿ, ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಮನುಷ್ಯ ಅಂದ್ರೆ ಅದು ವಿಷ್ಣುವರ್ಧನ್. ಅವರನ್ನ ಮೀರಿಸೋದ ಒಬ್ಬ ವ್ಯಕ್ತಿ ಇದ್ದಾನೆ. ಅವ್ರು ಯಾರಪ್ಪ ಅಂದ್ರೆ ದಿವಂಗತ ಕರಾಟೆ ಕಿಂಗ್ ಶಂಕರ್ ನಾಗ್. ಶಂಕರ್ ನಾಗ್ ಬಹಳ ತುಂಬಾ ಕಮ್ಮಿ ಸಮಯದಲ್ಲಿ ದೊಡ್ಡ ಹೆಸರು ಮಾಡಿದವರು. ಇವತ್ತು ಮೆಟ್ರೋ ರೈಲ್ ಒಂದು ಕನಸನ್ನು ಕಂಡಿದ್ದವರು ಅವರೇನೆ. ಅವ್ರು ಇದ್ದಿದ್ದರಿಂದ ಎಷ್ಟೋ ಚೆನ್ನಾಗಿ ಆಗ್ತಿದ್ದಾರೆ ಗೊತ್ತಿಲ್ಲ. ಈ ಇಬ್ಬರು ಮೇಲುನಟರನ್ನ ನಾವು ಮರಲಿ ಸಾಧ್ಯ ಆಗಲ್ಲ. ಈ ಇಬ್ಬರು ಮೇಲುನಟರು ನಮ್ಮ ಕರ್ನಾಟಕದ ಕಂಡು ಅಂತ ಹೇಳಿ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ. ನಾನು ಮಾತಾಡಲು ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗ್ಗೆ